ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ. ಇದು ಕೂಡ ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಲಾಗ್ ಆಗಿರುತ್ತೆ. ಹಬ್ಬದ ಡೆಕೋರೇಷನ್ಗೋಸ್ಕರ ನಾನೊಂದು 3 ಸ್ಟೆಪ್ ಇರುವಂಥ ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಇದನ್ನು ಲಾಸ್ಟ್ ಇಯರೇ ಪರ್ಚೇಸ್ ಮಾಡಿದ್ದೀನಿ. ಲಾಸ್ಟ್ ಇಯರ್ ಈ ಸ್ಟ್ಯಾಂಡಿಂದಲೇ ನಾನು ಡೆಕೋರೇಷನ್ ಕೂಡ ಮಾಡಿದ್ದೀನಿ. ಏನು ಗೊತ್ತಾ, ಆ್ಯಕ್ಚುಲಿ ಇದು ಪ್ಲ್ಯಾಂಟ್ ಪಾಟ್ ಸ್ಟ್ಯಾಂಡ್ ಆಗಿರುತ್ತೆ. ಆದರೆ ನಾನು ಬಂದುಬಿಟ್ಟು ಐಡಿಯಾ ಮಾಡಿ ಲಕ್ಷ್ಮಿ ಡೆಕೋರೇಷನ್ಗೆ ಚೆನ್ನಾಗಿ ಕಾಣಿಸ್ಬೋದು ಅಂತ ಹೇಳಿಬಿಟ್ಟು ತೊಗೊಂಡಿರೋದು. ನಿಜ ಹೇಳಬೇಕಂದ್ರೆ ನಾನು ಸ್ಟ್ಯಾಂಡನ್ನೇ ಸರ್ಚ್ ಮಾಡ್ತಾ ಇದ್ದೆ. ಸರ್ಚ್ ಮಾಡುವಾಗ ಈ ಪ್ಲ್ಯಾಂಟ್ ಸ್ಟ್ಯಾಂಡ್ ಕಾಣಿಸ್ತು. ಈ ಸ್ಟ್ಯಾಂಡಲ್ಲಿ ನಮಗೆ 3 ಸ್ಟೆಪ್ ಸಿಗುತ್ತೆ. ಹಾಗಾಗಿ ಇದೇ ಸ್ಟೆಪ್ನ ನಾನು ಯೂಸ್ ಮಾಡಿಕೊಂಡು ಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ ಮಾಡಿದರೆ ಯಾವ ರೀತಿ ಕಾಣಿಸ್ಬೋದು ಅಂತ ಹೇಳಿಬಿಟ್ಟು ನಾನು ಇದನ್ನು ಪರ್ಚೇಸ್ ಮಾಡಿರೋದು. 3 ಸ್ಟೆಪ್ ಇದರಲ್ಲಿ ಇರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಕಾಣಿಸ್ಬೋದು, ಇಲ್ಲಾಂದರೆ ಡಿಫ್ರೆಂಟಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡಿ ತಗೊಂಡಿದ್ದೀನಿ. ಈ ಸ್ಟ್ಯಾಂಡನ್ನ ನಾವೇ ಅಸೆಂಬಲ್ ಮಾಡಬೇಕು. ಅಸೆಂಬಲ್ ಮಾಡೋದಕ್ಕೂ ತುಂಬಾ ಈಸಿ. 5ರಿಂದ 6 ನಿಮಿಷದಲ್ಲಿ ನಾವು ಇದನ್ನು ಅಸೆಂಬಲ್ ಮಾಡ್ಬೋದು. ಇದ್ರ ಜೊತೆಗೆ 10 ಬೋಲ್ಟ್ಸ್ ಮತ್ತು 10 ನಟ್ಸ್ ಕೊಟ್ಟಿರ್ತಾರೆ. ಜೊತೆಗೆ ಒಂದು ಸ್ಮಾಲ್ ಸ್ಪ್ಯಾನರ್ ಕೂಡ ಕೊಟ್ಟಿರ್ತಾರೆ. ಹಾಗೆ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿರ್ತಾರೆ. ಅದನ್ನು ನಾವು ನೋಡಿಕೊಂಡು ಹಾಗೇ ಫಾಲೋ ಮಾಡಿದರೆ ತುಂಬಾ ಈಸಿಯಾಗಿ ನಾವು ಅಸೆಂಬಲ್ ಮಾಡ್ಕೋಬೋದು. ಇದರ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು. ಪ್ರೈಸ್ ಕೂಡ ತುಂಬ ರೀಸನೇಬಲ್ ಪ್ರೈಸ್ಗೆ ಸಿಕ್ತು. ಸೊ ಹಾಗಾಗಿ ನಾನು ಈ ಪ್ರಾಡಕ್ಟ್ನ ತರಿಸ್ಕೊಂಡೆ. ತುಂಬಾ ಇಷ್ಟ ಆಯಿತು. ಈ ಸ್ಟ್ಯಾಂಡಲ್ಲಿ 3 ಸ್ಟೆಪ್ ಇರೋದ್ರಿಂದ ನಮಗೆ ಏನೇನು ಐಟಮ್ಸ್ ಬೇಕೋ ಅದೆಲ್ಲ ಐಟಮ್ಸ್ನ ನಾವು ನೀಟಾಗಿ ಚೆನ್ನಾಗಿ ಆರ್ಗನೈಸ್ ಮಾಡ್ಕೋಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೆನ್ನಾಗಿ ಜೋಡಿಸ್ಕೋಬೋದು. ತುಂಬಾ ಡಿಫ್ರೆಂಟಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಾನು ಲಾಸ್ಟಲ್ಲಿ ಫೋಟೋಸ್ನ ಅಟ್ಯಾಚ್ ಮಾಡಿರ್ತೀನಿ ಲಾಸ್ಟ್ ಇಯರ್ದು. ಆ ಫೋಟೋಸ್ನ ನೀವೇ ನೋಡ್ಕೊಳ್ಳಿ. ಹಾಗೆ ಇದರಲ್ಲೂ ಕೂಡ ಒಂದು ಬಿಗ್ಗೆಸ್ಟ್ ಬೆನಿಫಿಟ್ ಇದೆ. ಅದೇನಂತಂದರೆ ಇವಾಗ ಹಬ್ಬ ಮುಗಿಯುತ್ತೆ, ಆಮೇಲೆ ಈ ಪ್ಲ್ಯಾಂಟ್ನ ಏನು ಮಾಡ್ಬೋದು ಅಂತ ಕೇಳ್ತೀರಾ? ನೆಕ್ಸ್ಟ್ ಇಯರ್ ಲಕ್ಷ್ಮಿ ಹಬ್ಬಕ್ಕೂ ನಾವು ಇದನ್ನೇ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಬೇರೆ ಬೇರೆ ಹಬ್ಬಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಇದನ್ನು ನೀವು ಪ್ಲ್ಯಾಂಟ್ ಸ್ಟ್ಯಾಂಡ್ ಆಗಿನೂ ಕೂಡ ಯೂಸ್ ಮಾಡ್ಕೋಬೋದು. 2 ರೀತಿಯಲ್ಲೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ವೇಸ್ಟ್ ಆಗೋ ಚಾನ್ಸ್ ಇರಲ್ಲ. ಕಡಿಮೆ ಬಜೆಟಲ್ಲಿ ಒಂದೊಳ್ಳೆ ಡೆಕೋರೇಷನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಇದೊಂದು ಒಳ್ಳೆ ಆಪ್ಷನ್, ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಯಾರಿಗಾದ್ರೂ ಈ ಐಡಿಯಾ ಇಷ್ಟ ಆಯಿತು ಅಂದರೆ ನೀವು ಕೂಡ ಈ ಸ್ಟ್ಯಾಂಡನ್ನ ಟ್ರೈ ಮಾಡ್ಬೋದು. ಹಾಗೆ ಮೀಶೋದಲ್ಲಿ ನಾನು ಇದಕ್ಕೆ 807 ರೂಪೀಸ್ ಕೊಟ್ಬಿಟ್ಟು ತೊಗೊಂಡಿದ್ದೀನಿ. ಯಾರಿಗಾದ್ರೂ ಈ ಸ್ಟ್ಯಾಂಡ್ ಬೈ ಮಾಡಬೇಕು ಅಂತ ಅನಿಸಿದರೆ, ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಾನು ಲಿಂಕ್ನ ಸೆಂಡ್ ಮಾಡ್ತೀನಿ. ಹಾಗೆ ಈ ಐಡಿಯಾ ನಿಮಗೂ ಇಷ್ಟ ಆಯಿತು ಅಂತಂದರೆ, ವಿಡಿಯೋ ಯೂಸ್ಫುಲ್ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಲೈಕ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.